ಚಿಕ್ಕೋಡಿಯಲ್ಲಿ ನೂತನ ಶಾಖೆಯ ಉದ್ಘಾಟನೆ. ಉತ್ತರ ಕರ್ನಾಟಕದಲ್ಲಿ ಸಂಸ್ಥೆಯ ವಿಸ್ತರಣೆ. ಸಂಸ್ಥೆಯು ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನ ಜಾಲವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಪ್ರಮುಖ ಹೆಜ್ಜೆ ಇಟ್ಟಿದ್ದು, ಚಿಕ್ಕೋಡಿಯಲ್ಲಿ ತನ್ನ 359ನೇ ನೂತನ ಶಾಖೆಯನ್ನು ಯಶಸ್ವಿಯಾಗಿ ಉದ್ಘಾಟಿಸಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕರ್ನಾಟಕ ವಲಯ ಮುಖ್ಯಸ್ಥರಾದ ಶರತ್ ಶೆಟ್ಟಿ ಅವರು ಸಂಸ್ಥೆಯ ಬೆಳವಣಿಗೆ ಹಾಗೂ ಮುಂದಿನ ಯೋಜನೆಗಳ ಕುರಿತು ಮಾಹಿತಿ ಹಂಚಿಕೊಂಡರು. ನಮ್ಮ ಸಂಸ್ಥೆಯು ಕಳೆದ 27 ವರ್ಷಗಳಿಂದ ವಿವಿಧ ರೀತಿಯ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ತಲುಪಿಸುತ್ತಾ ಬಂದಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಸಂಸ್ಥೆಯನ್ನು ಮತ್ತಷ್ಟು ವಿಸ್ತರಿಸುವ ಉದ್ದೇಶದಿಂದ ಈಗ ಚಿಕ್ಕೋಡಿಯಲ್ಲಿ 359ನೇ ಶಾಖೆಯನ್ನು ಆರಂಭಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಇನ್ನೂ ಹಲವು ಶಾಖೆಗಳು ಪ್ರಾರಂಭವಾಗಲಿವೆ ಎಂದು ತಿಳಿಸಿದರು. ಅಲ್ಲದೆ ಸಂಸ್ಥೆಯ ಆಡಳಿತ ಮಂಡಳಿಯ ಹಿರಿಯ ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದ ಈ ಶಾಖೆಯ ಉದ್ಘಾಟನೆ ಸಾಕಾರಗೊಂಡಿದ್ದು, ಹೊಸ ಶಾಖೆಯು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿದೆ ಎಂಬ ಭರವಸೆಯನ್ನು ವ್ಯಕ್ತಪಡಿಸಿ ಆಡಳಿತ ಮಂಡಳಿಗೆ ಧನ್ಯವಾದ ಅರ್ಪಿಸಿದರು. ಅಂತಿಮವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಆತ್ಮೀಯ ಸ್ವಾಗತ ಕೋರಿದ ಚಿಕ್ಕೋಡಿಯ ಸಮಸ್ತ ಜನತೆಗೆ ಹಾಗೂ ಗ್ರಾಹಕರಿಗೆ ಶರತ್ ಶೆಟ್ಟಿ ಅವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್ NKS TV4 ಚಿಕ್ಕೋಡಿ. ನಮ್ಮ ಜೋಡಲ್ ಹೆಡ್ ಸರ್ ಶರತ್ ಕುಮಾರ್ ಶೆಟ್ಟಿ ಸರ್ ಅವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಹೋಗೋಕೆ ಬಂದಿರೋದಕ್ಕೆ ತಮಗೆ ಬ್ರಾಂಚ್ ಸಿಬ್ಬಂದಿ ವರ್ಗ ಹಾಗೂ ಚಿಕ್ಕೋಡಿ ಜನತೆ ಹಾಗೂ ನಮ್ಮ ಎಲ್ಲ ಜನಪ್ರಿಯ ಗ್ರಾಹಕರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ಹಾಗೂ ಎರಡನೇದಾಗಿ ನಮ್ಮ ಭುವನೇಶ್ ಉಡುಪಿ ಸರ್ ಇವರಿಗೂ ಕೂಡ ನಮ್ಮ ಮೊದಲಿಗೆ ಯುನಿಮನಿ ಫೈನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್ ಅಂತ ಕರಿತಾ ಇದ್ರು. ಈಗ ನಾವು 359ನೇ ಬ್ರಾಂಚ್ ಅನ್ನ ಚಿಕ್ಕೋಡಿಯಲ್ಲಿ ಹಾಗೂ 358ನೇ ಬ್ರಾಂಚ್ ಅನ್ನ ಅಥಣಿಯಲ್ಲಿ ಓಪನ್ ಮಾಡ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ಬಾಗಲಕೋಟ್, ಬಿಜಾಪುರ್ ಹೀಗೆ ಕರ್ನಾಟಕದ ಎಲ್ಲ ಕಡೆ ನಾವು ಬ್ರಾಂಚ್ ಅನ್ನು ಓಪನ್ ಮಾಡ್ತಾ ಇದ್ದೇವೆ. ಮೊದಲಿಗೆ ನಾವು ಚಿನ್ನದ ಸಾಲ ಹಾಗೂ ಬೇರೆ ದೇಶಕ್ಕೆ ಹಣ ವರ್ಗಾವಣೆ ಮತ್ತು ಕರೆನ್ಸಿ ಚೇಂಜ್ ಮಾಡಿಕೊಡ್ತೇವೆ. ನಮ್ಮಲ್ಲಿ ಎಲ್ಲ ತರದ ಸರ್ವಿಸ್ಗಳು ಲಭ್ಯವಿರುತ್ತವೆ. ಮೊದಲಿಗೆ ನಮ್ಮ ಚೀಫ್ ಗೆಸ್ಟ್ ಆಗಿರ್ತಕ್ಕಂಥ ಶರತ್ ಶೆಟ್ಟಿ H, ವೈಸ್ ಪ್ರೆಸಿಡೆಂಟ್ ಕರ್ನಾಟಕ ಜೋನಲ್ ಇವರಿಗೆ ನಮ್ಮ ಬ್ರಾಂಚ್ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಗ್ರಾಹಕರು, ನಮ್ಮ ಗುರುಗಳು ನಿನ್ನೆ ಬುದ್ಧ ಪೂರ್ಣಿಮೆ ಆಯಿತು. ಹಾಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಹಾಗೆ ನಮಗೆ ಒಳ್ಳೆಯ ಗುರುಗಳು ಸಿಕ್ಕಿದ್ದಾರೆ. ಅದರ ಪರವಾಗಿ ನಾವು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಅತ್ಯುತ್ತಮವಾಗಿ ಕೆಲಸ ಮಾಡಿ ತಮ್ಮ ಗುರುವಿನ ಮಾರ್ಗದರ್ಶನದಲ್ಲಿ ಎಲ್ಲ ನಮ್ಮ ಪ್ರಾಡಕ್ಟ್ಗಳನ್ನ ನಮ್ಮ ಚಿಕ್ಕೋಡಿ ಜನತೆಗೆ ನಾವು ಹೊಸದಾಗಿ ಇರೋದ್ರಿಂದ ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಸರ್. ಅದರ ಪ್ರಕಾರವಾಗಿ ನಾವು ಎಲ್ಲರೂ ಸೇರಿ ನಿಮ್ಮ ಕೈ ಜೋಡಿಸಿ ನಮ್ಮ ಬ್ರಾಂಚ್ ಅನ್ನು ಅತ್ಯುತ್ತಮ ಲೆವೆಲ್ಗೆ ಹಾಗೂ ನಮ್ಮ ನಾರ್ತ್ ಕರ್ನಾಟಕವನ್ನ ಶರತ್ ಸರ್ಗೆ ಒಂದು ಅತ್ಯುತ್ತಮವಾಗಿ ನಾವು ಮಾಡಿಕೊಡ್ತೀವಿ ಅಂತ ಈಗ ನಮ್ಮ ಭರವಸೆ ಕೊಡ್ತೇವೆ ಸರ್ ನಮ್ಮ ಬ್ರಾಂಚ್ ವತಿಯಿಂದ. ಮತ್ತು ನಾವು ಎಲ್ಲ ಗೋಲ್ಡ್ ಲೋನ್ ನಿಮ್ಗೆ ಬೇಕಂದ್ರೆ ಒಂದು ತೊಲಿಗೆ 11,200 ಪ್ರೆಸೆಂಟ್ ರೇಟ್ ಚಾಲು ಇದೆ. ಎಕ್ಸಾಂಪಲ್ 11,200 ರೇಟ್ ಆಫ್ ಇಂಟ್ರೆಸ್ಟ್ ಬಂದು 79 ಪೈಸೆ ಇದೆ, 83 ಪೈಸೆ ಇದೆ, ₹1 16 ಪೈಸೆ ಇದೆ, ₹3 ಇದೆ. ಹಾಗೆ ನಿಮಗೆ ಪಾರ್ಟ್ ರಿಲೀಸ್ ಕೂಡ ಮಾಡಬಹುದು. ಎಕ್ಸಾಂಪಲ್ ನೀವು ಏನಾದ್ರೂ ಖರೀದಿ ಮಾಡಬೇಕಾದ್ರೆ ಹಣದ ಅಡಚಣೆ ಬಂದಾಗ ಎಕ್ಸಾಂಪಲ್ ಒಂದು 5 ಲಕ್ಷ ಲೋನ್ ಮಾಡಿದ್ರೆ ಅದರಲ್ಲಿ 2 ಗೋಲ್ಡ್ ಆಭರಣಗಳು ಇರುತ್ತವೆ. ಅದರಲ್ಲಿ ನಿಮಗೆ ಒಂದು ಬೇಕಾದ್ರೂ ನಾವು ರಿಲೀಸ್ ಮಾಡಿ ಕೊಡ್ತೀವಿ ಅದೇ ಅಮೌಂಟ್ಗೆ. ಬೇರೆ ಕಡೆ ಹೋದ್ರೆ ಪ್ರೀ ಕ್ಲೋಸರ್ ಚಾರ್ಜ್ ಅದು ಇದೆಲ್ಲ ಇರುತ್ತೆ. ನಮ್ಮಲ್ಲಿ ಯಾವುದೇ ರೀತಿಯ ಸ್ಟಾಂಪ್ ಡ್ಯೂಟಿ ಕೂಡ ಇರೋದಿಲ್ಲ, ಯಾವುದೇ ಪ್ರೊಸೆಸಿಂಗ್ ಫೀ ಇರೋದಿಲ್ಲ. ನಿಮಗೆ ಯಾವ ರೀತಿ ಬೇಕು ಸೇವೆ ನಾವು ಅದನ್ನು ಒದಗಿಸಲಿಕ್ಕೆ ನಮ್ಮ ಚಿಕ್ಕೋಡಿ ಸಿಬ್ಬಂದಿ ವರ್ಗ ಯಾವಾಗಲೂ ಸದಾ ನಿಮ್ಮ ಪರವಾಗಿರುತ್ತದೆ. ಹಾಗೂ ಈಗ ಟ್ರಾವೆಲ್ಸ್ ಕಾರ್ಡ್ ಬಗ್ಗೆ ಸರ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋದು, ಅದ್ರ ಬಗ್ಗೆ ಏನು ಹೇಳುತ್ತಿಲ್ಲ. ಈಗ ನಮ್ಮ ಬ್ರಾಂಚ್ ಸಿಬ್ಬಂದಿ ಹಾಗೂ ನಮ್ಮ ವಿನ್ಸ್ ಮನಿ ಫೈನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್ ಹಾಗೂ ಯುನಿಮನಿ ಫೈನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್ ವತಿಯಿಂದ ಈಗ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ನೀಡುತ್ತಿರ್ತೇವೆ. ಆದ ಕಾರಣ ನಮ್ಮ ಜೋಡಲ್ ಸರ್ ಅವರು ಇದನ್ನ ನಿರ್ವಹಿಸಿಕೊಡಬೇಕಾಗಿ ಚಿಕ್ಕೋಡಿ. And we always take care of our employees also. See, if you see Ajit Mane, he is with us for last 3.5 years. He was working Jayanagarದಲ್ಲಿ, ಊರು ಚಿಕ್ಕೋಡಿ. ಈ opportunity ಇರಲಿಲ್ಲ. He was working with us for 3.5.
But when the opportunity came, we gave him an offer as assistant branch head, Urali, because that is the best thing what you can get. Self-reliant, job satisfactory, everybody, sitting, manager here, everybody, including our newly elevated regional head. ನಮ್ಮೊಟ್ಟಿಗೆ 20 ವರ್ಷದಿಂದ ಇದ್ದಾರೆ. He was heading Belgaum branch, which is the #1 branch in our Karnataka state. Now he will be heading this North Karnataka region from today onwards. So one by one we are venturing into North Karnataka. So I request all of you, if you have some candidates or relatives who are looking for job, ಕೆಲಸ ನೋಡ್ತಿದ್ರೆ, you recommend. We try our best to accommodate them. ಯಾಕೆಂದ್ರೆ ನಮಗೆ ಇಲ್ಲಿಯವರೇ ಬೇಕು. ನಾನು ಬೆಂಗಳೂರಿಂದ ಜನ ಹಾಕುವುದು, it is not going to work out. We have to give opportunity for the local people, then only you can grow. As he said, we are venturing into Athani. By evening we will be opening that. So one by one, again Bijapur is there, Gokak is there, Bagalkote location has been finalized, everything, and so on. So we want to expand in North Karnataka another 15 branches. So anybody you have related history, there are staffs who are there with us 26-27 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. That itself is a major achievement. ಯಾರಾದ್ರೂ 26 ವರ್ಷ ಒಂದು ಕಂಪನಿ ಅಲ್ಲಿ ಕೆಲಸ ಮಾಡಬೇಕಿದ್ರೆ, that is how they take care of their employees. Same way company also has grown. We had only first 5 branches in 2000. Now this Chikkodi branch is the 359th branch. So we are very happy to venture into North Karnataka, and Chikkodi has welcomed us in a very warm manner, because the first step we kept in Chikkodi was here only. Sahibru Sikkidru, ಏನು ಮಾತಾಡಲಿಲ್ಲ. He was referred by the earlier manager here, ಶ್ರೀರಾಮ್ ಮ್ಯಾನೇಜರ್ನವರು. ಅವ್ರು ರೆಕಮೆಂಡ್ ಮಾಡಿದ್ರು, ಇಂಥ ಓನರ್ ನಿಮಗೆ ಸಿಗ್ಲಿಕ್ಕಿಲ್ಲ, ಅದಕ್ಕೆ ನಾವು ಸಹ ಇನ್ಶೂರೆನ್ಸ್ ಕೊಟ್ಟಿದ್ದೇವೆ, ಇಂಥ ಟೆನೆಂಟ್ಸ್ ನಿಮಗೆ ಸಿಗ್ಲಿಕ್ಕಿಲ್ಲ. ಬಿಕಾಸ್ ಇಲ್ಲಿ ನಾವು ಬ್ರಾಂಚ್ ಓಪನ್ ಮಾಡಿದ್ರೆ we have not shifted any branch till date. That is why he has also invested a lot, I think, on the flooring and other for the student categories who are our future one. ಅವರಿಗೆ ಬೇಕಾಗಿದ್ದು ಎಲ್ಲ, ಈಗ if you are aware or not, ಈಗ ಒಂದು ಸ್ಟೂಡೆಂಟ್ ಅಬ್ರಾಡ್ ಹೋಗಬೇಕಾದ್ರೆ ಪೀಪಲ್ ಆರ್ ರಿಲೈಯಿಂಗ್ ಆನ್ ಬ್ಯಾಂಗ್ಳೂರ್. ಯಾಕೆ? ಎಜುಕೇಶನ್ ಕನ್ಸಲ್ಟೆನ್ಸಿಗೆ ಹೋಗ್ತಾರೆ, ಎನ್ಕ್ವೈರಿ ಮಾಡ್ತಾರೆ, ಈ ಕಾಲೇಜ್ ಹೇಗೆ, ಅದಕ್ಕೆ ಏನು ವೀಸಾ, ಅದಕ್ಕೆ ಲಾಟ್ ಆಫ್ ಪ್ರಾಸೆಸ್ ಇಸ್ ದೇರ್. ಪ್ರಾಸೆಸ್ ಅಂದ್ರೆ ಫಸ್ಟ್ ಪ್ರಾಸೆಸ್, ಈಗ PUC ಆದ ನಂತರ ಯು ವಾಂಟ್ ಟು ವೆಂಚರ್ ಇನ್ ಟು ಸಮ್ ಸ್ಪೆಷಲೈಸ್ಡ್ ಕಾಲೇಜ್ ಅಬ್ರಾಡ್ ಇನ್ ಕೆನಡಾ. ಪೇರೆಂಟ್, ಸ್ಟೂಡೆಂಟ್, ತಾಯಿ ಎಲ್ಲರೂ ಒಟ್ಟು ಸೇರ್ಕೊಂಡು ಬೆಂಗಳೂರು ಹೋಗ್ತಾರೆ ಎಜುಕೇಶನ್ ಕನ್ಸಲ್ಟೆನ್ಸಿ. ಅಲ್ಲಿ ಹೋಗಿ ಯು ಆರ್ ಸ್ಪೆಂಡಿಂಗ್ ಎ ಲಾಟ್ ಆಫ್ ಟೈಮ್, ಮನಿ ಎಲ್ಲ, ಅಂಡ್ ದೇ ವಿಲ್ ಜಸ್ಟ್ ಗಿವ್ ಎನ್ ಅಪ್ಪರ್ ನಾಲೆಜ್. ಈ ತರ ಮಾಡಿದ್ರೆ, ಆದ್ರೆ ಅವ್ರ ಹತ್ರ ಏನು ಲೈಸೆನ್ಸ್ ಇಲ್ಲ. ಲೈಸೆನ್ಸ್ ಪ್ರೊವೈಡರ್ ನಮ್ಮಂತ ಕಂಪನಿನವರೇ. ಅವರಿಗೆ ಟಿಕೆಟ್ ಬೇಕಿದ್ರೆ ನಾವು ಕೊಡಬೇಕು, ಅದು ನಮ್ದು ಹೆಸರು ಬರಲ್ಲ. ಅವರಿಗೆ ಫಾರಿನ್ ಎಕ್ಸ್ಚೇಂಜ್ ಬೇಕಾ, ಕಾರ್ಡ್ ಬೇಕಾ, ನಾವು ಕೊಡಬೇಕು. ಬಿಕಾಸ್ ದೇರ್ ಇಸ್ ಅ ಲೈಸೆನ್ಸ್ ಇನ್ವಾಲ್ವ್ಡ್. ಅವ್ರ ಹತ್ರ ಲೈಸೆನ್ಸ್ ಇಲ್ಲ. ಇಟ್ ಈಸ್ ಲೈಕ್ ಎ ಶೋರೂಮ್. ಸೊ ವಿ ಕ್ಯಾನ್ ಎಜುಕೇಟ್ ದ ಸ್ಟೂಡೆಂಟ್ಸ್ ಫ್ರಮ್ ದ ಗ್ರಾಸ್ ರೂಟ್ ಲೆವೆಲ್. ಈಗ ನಾವು ಹೇಳ್ತಿರೋದು, ಒಂದು ಬ್ಯಾಂಕ್ ಅಲ್ಲಿ ಸಪೋಸ್ ಏನಾದರೂ ಒಂದು ಕೋರ್ಸ್ ಇದ್ರೆ, ಇಟ್ ವಿಲ್ ಕಾಸ್ಟ್ ನಾಟ್ ಲೆಸ್ ದೆನ್ 30 to 40 lakhs ಫಾರ್ 2 years ಕೋರ್ಸ್. ಯಾವ್ದಾದ್ರೆ ಕೋರ್ಸ್ ಎಲ್ಲಿಯಾದ್ರೆ, ದೇರ್ ಆರ್ ಡಿಫರೆಂಟ್ ಟೈಪ್ ಆಫ್ ಕೋರ್ಸ್. ಈ 30 to 40 lakhs ಇಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್. ಬಿಜಾಪುರದಲ್ಲಿ ನಿಮ್ಮ ಪರಿಸ್ಥಿತಿ ಒಂದು ಪ್ರಾಪರ್ಟಿ ಇದ್ರೆ, ಐಡಿಯಲಿ ವಿ ವಾಂಟ್ 1000 square feet ಫಸ್ಟ್ ಫ್ಲೋರ್. ಈ ತರದೇ ದಿಸ್ ಇಸ್ ಮೋರ್ ದೆನ್ ಎನಫ್ ಫಾರ್ ಅಸ್. ಸೊ ಯಾರ್ದಾದ್ರೆ ನಿಮ್ಮ ರಿಲೇಟಿವ್ ಫ್ರೆಂಡ್ ಯಾರಾದ್ರೂ ಇದ್ರೆ, ಪ್ರಾಪರ್ಟಿ ಎಲ್ಲ ಇದ್ರೆ, you just recommend to the branch head from where we can go and meet them, so that it becomes easy for us. Correct? Everywhere. ಯಾರಾದ್ರೆ ಅಥಣಿಯಲ್ಲಿ ಇದ್ರೆ, you can opt for some job opportunity. Just now I heard regional head getting a call from a lady who has been working for us 10 years. Now she wants to relocate to Athani. Yes, I said okay, give, no problem. ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ ಜಾಬ್ ಕೊಡ್ಲಿಕ್ಕೆ. So we are very thrilled to venture into North Karnataka, and I am expecting full support from all the financial institutions, the localites, to take the services which are there. So I will highlight only 2 products. See,
Gold loan, yes, it is a mass product. But we have something for your students, like those students who are going abroad for studies. ಅವರಿಗೆ ಲೋನ್ ಬೇಕಿದ್ರೆ that also we can arrange, study abroad loan. And the biggest asset is ನಮ್ದು ಕಂಪನಿ ಇದೆ, travel card ಇದೆ, forex card. And as of now, we are the only company with 37 currency. ಒಂದು ಕಾರ್ಡ್ ಅಲ್ಲಿ 37 international currencies can be loaded. ಅಂದ್ರೆ ಮುಂಚೆ ಏನಾಗ್ತಿತ್ತು, ಕರೆನ್ಸಿ ಇಟ್ಕೊಂಡು ಹೋಗ್ತಿದ್ವಿ ಎಲ್ಲಿಯಾಗ ಹೋದ್ರೆ, ಬಟ್ ಇಟ್ ಹಸ್ ಗಾಟ್ ಲಾಟ್ ಆಫ್ ಲಿಮಿಟೇಷನ್. ಅಂದ್ರೆ ರಿಸ್ಕ್ ಫ್ಯಾಕ್ಟರ್ ಮೇನ್ಲಿ, ಎಲ್ಲಿಯಾದ್ರೆ ಕಳೆದು ಹೋದ್ರೆ ಏನ್ ಮಾಡೋದು. ನಾವು ನಥಿಂಗ್ ಇಸ್ ದೇರ್, ಯು ಟೇಕ್ ಅ ಕಾರ್ಡ್ ಲೈಕ್ ಯುವರ್ ಓನ್ ATM ಇದ್ದಾಗೆ. ಯಾವುದು ಮಲ್ಟಿ ಕರೆನ್ಸಿ ಕಾರ್ಡ್ ಇದೆ. ಮಲ್ಟಿ ಕರೆನ್ಸಿ ಅಂದ್ರೆ ನೀವು ಈಗ 4 ಕಂಟ್ರಿ ಒಂದೇ ಸಲ ಹೋಗೋದಾದ್ರೆ 4 ಕಂಟ್ರಿದು ಕರೆನ್ಸಿ ನಾವು ಲೋಡ್ ಮಾಡ್ಕೊಡ್ತೇವೆ. ನಥಿಂಗ್ ಟು ವರಿ, ನೋ ಕ್ರಾಸ್ ಕನ್ವರ್ಷನ್, ಏನ್ ಪ್ರಾಬ್ಲಮ್ ಇಲ್ಲ, ಮಾಡ್ಲಿಕ್ಕಿಲ್ಲ. ಎವ್ರಿ ಮಂತ್, ಎವ್ರಿ 3 months, 6 months ಪೇಮೆಂಟ್ ಹೋಗ್ತಾನೆ ಇರಬೇಕು. ಅಂಡ್ ಎವ್ರಿ ಟೈಮ್ ದೇರ್ ಇಸ್ ಎ ಫ್ಲಕ್ಚುಯೇಷನ್ ಆಫ್ ರೇಟ್. ಈಗ US ಅಲ್ಲಿ ಕಲಿತಾ ಇದ್ರೆ US ಡಾಲರ್ ಕಲಿಸಬೇಕು, 3 ತಿಂಗಳಿಗೆ ಒಂದ್ಸಲ $4,000, $5,000. ಸೊ ಯು ಕ್ಯಾನ್ ಕನ್ವರ್ಟ್ ದ ರೇಟ್. ಯಾವುದು ಚೆಕ್ ಮಾಡ್ಬೋದು, ವಾಟ್ ಈಸ್ ದ ಪ್ರಿವೇಲಿಂಗ್ ರೇಟ್. ಯಾರಾದ್ರೂ ರೇಟ್ ಕಂಪೇರ್ ಮಾಡಿದ್ರೆ ವಿ ಆರ್ ಮಿನಿಮಮ್ ಟು ಮಿನಿಮಮ್ ₹1 ಲೆಸರ್ ದೆನ್ ದ ಕಾಂಪಿಟೇಟರ್. ₹1 per dollar. ₹1 ಅಂದ್ರೆ ನಾನು ಹೇಳಿದೆ 40 lakhs is the education cost. That means equivalent to $45,000. $45,000 ಅಲ್ಲಿ ₹1 ಉಳಿದ್ರೆ ₹45,000 ಉಳಿತದೆ ಅವರಿಗೆ. ಆ 45,000 they can repay the bank loan, yes or no? Everything when it comes to visa, ticket and other things, everything is there in this particular office. You can venture, anybody can come here. And as I said, education consultancy, ಖಾಲಿ ಅವ್ರದ್ದು ಅಪಾಯಿಂಟ್ಮೆಂಟ್ಗೆ ₹10,000 ಕಟ್ಟಬೇಕು. ಜಸ್ಟ್ ಅಪಾಯಿಂಟ್ಮೆಂಟ್ ಬ್ರೀಫಿಂಗ್ ಇದೆ. Here we do it free. Any student can walk in, take the opinion, advice and then move ahead. ನಮ್ಮ ಹತ್ರನೇ ಮಾಡ್ಬೇಕಂತಲ್ಲ, ಎಲ್ಲಿ ಬೇಕಿದ್ರೆ ಕಂಪೇರ್ ಮಾಡಿ. ಬೆಂಗಳೂರು ಹೋಗಿ, ಎಲ್ಲಿ ಬೇಕಿದ್ರೆ ಹೋಗಿ, you ask what is the rate there and compare the rate here. Because when we do some service, we will have to give back to the society also something. Correct? Student category. So there are many other things. I will not take much time because I think already we have taken too much of time. So we are into multiple products. Any product, you come to the branch, ಬಂದು ಮಾತಾಡಿ with the employees, they will guide you. Many products, including insurance, that is also part and parcel of the basket. So thank you all for giving me. ಮೊದಲಿನ ದಿನಗಳಲ್ಲಿ ಪೇ ಎಕ್ಸ್ಚೇಂಜ್ ಹೆಸರಿನಲ್ಲಿ 1999ರಲ್ಲಿ ಪ್ರಾರಂಭವಾಗಿರುತ್ತದೆ. ಮೊದಲಿನ ನಮ್ಮ 5 ಶಾಖೆಗಳು ಕೇರಳದಲ್ಲಿ ಪ್ರಾರಂಭಿಸಿದಾಗ ನಾವು ಎಲ್ಲ ನಮ್ಮ ಗ್ರಾಹಕರಿಗೆ ಎಕ್ಸ್ಪ್ರೆಸ್ ಮನಿ ಅಂದರೆ ಬೇರೆ ದೇಶದಿಂದ ಬರುವ ಹಣವನ್ನು ನಮ್ಮ ದೇಶದ ಸಂಬಂಧಪಟ್ಟವರಿಗೆ ನೀಡುತ್ತಿದ್ದೆವು. ಇದನ್ನು ಮನಿ ಟ್ರಾನ್ಸ್ಫರ್ ಎಂದು ಕರೆಯಲಾಗುತ್ತಿತ್ತು. ನಂತರ ಫಾರಿನ್ ಎಕ್ಸ್ಚೇಂಜ್, ಟೂರ್ಸ್ ಅಂಡ್ ಟ್ರಾವೆಲ್ಸ್, ಗೋಲ್ಡ್ ಲೋನ್, ಇನ್ಶೂರೆನ್ಸ್, ಫಾರೆಕ್ಸ್ ಕಾರ್ಡ್ ಅಂತ ಅವಶ್ಯಕ ಸೇವೆಗಳನ್ನು ಒದಗಿಸುತ್ತಾ ಇವತ್ತು ನಮ್ಮ ಚಿಕ್ಕೋಡಿಯ ಗ್ರಾಹಕರ ಮನೆ ಬಾಗಿಲಿಗೆ ಬಂದು ನಿಂತಿದೆ. ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತ ಈ ಸಂಸ್ಥೆಯನ್ನು ತುಂಬ ಹೃದಯದಿಂದ ನೀವೆಲ್ಲರೂ ಬೆಳೆಸುತ್ತೀರಿ ಅಂತ ಆಶಯದೊಂದಿಗೆ ನನ್ನ 4 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಅದೇ ರೀತಿ ಈ ಸಂಸ್ಥೆ ಈ ಶಾಖೆಯನ್ನು ಕಟ್ಟಲು ಶ್ರಮಿಸಿದ ಮ್ಯಾನೇಜರ್ ಆದಂತಹ ಸಿದ್ದಪ್ಪ ಕಮತೆ, ಆಮೇಲೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರುವಂತ ಅಜಿತ್ ಮಾಣೆ ಹಾಗೂ ಸಿದ್ಲಿಂಗ್ ರೆಂದಾಳೆ, ಕೃಷ್ಣ ಜಾಮಗೌಡರ್, ಪ್ರವೀಣ್ ಸೂಜಿ ಅವರಿಗೂ ಕೂಡ ನಾನು ಆದರಿಂದ ಸ್ವಾಗತ ಕೋರುತ್ತಾ ಅವರಿಗೆ ಶುಭ ಕೋರುತ್ತಿದ್ದೇನೆ. ಮುಂಬರುವ ದಿನಗಳಲ್ಲಿ ಈ ಶಾಖೆಯನ್ನು ನೀವು ತುಂಬಾ ಹೃದಯದಿಂದ ಬೆಳೆಸಿದೆ ಅಂತ ನಮ್ಮ ಆಶಯದೊಂದಿಗೆ ಒಂದು 4 ಮಾತುಗಳನ್ನು ನಂಬಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಓಕೆ, ಇವತ್ತು ನನ್ನ ಹೆಸರು ವಿಜಯ್ ಕುಮಾರ್ ಕಮತೆ ಅಂತ, ನಾನು ರಿಜಿನಲ್ ಮ್ಯಾನೇಜರ್ ಆಫ್ ನಾರ್ತ್ ಕರ್ನಾಟಕ. ಸೊ ಇವತ್ತು ನಮ್ಮ ನೂತನವಾದ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಚಿಕ್ಕೋಡಿಯಲ್ಲಿ. ಇದು ಮೊದಲ ಶಾಖೆ ನಮ್ಮದು. ಆಮೇಲೆ ಇದು ನಮ್ಮ ಕಂಪನಿ ಬಂದುಬಿಟ್ಟು ವೀಸ್ ಮನಿ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಅಂತ. ಆಲ್ಮೋಸ್ಟ್ 27 ವರ್ಷಗಳಿಂದ ಇಲ್ಲಿ ಬ್ರ್ಯಾಂಚ್ ಓಪನ್ ಇದೆ. ಅಂದರೆ ಕಂಪನಿ ಓಪನ್ ಆಗಿ 27 ವರ್ಷ ಆಗಿದೆ. ಓಕೆ, ಮೊದಲಿಗೆ ನಮ್ಮ ಮನಿ ಟ್ರಾನ್ಸ್ಫರ್ ಸರ್ವಿಸಸ್ ಇಂದ ಸ್ಟಾರ್ಟ್ ಮಾಡಿದ ಕಂಪನಿ 5 ಶಾಖೆಗಳಿಂದ ಸ್ಟಾರ್ಟ್ ಆಗಿತ್ತು ಕೇರಳದಲ್ಲಿ. ಈಗ ಅದು ಅರೌಂಡ್ 358th ಬ್ರ್ಯಾಂಚ್, 59th ಬ್ರ್ಯಾಂಚ್ ಇವತ್ತು ಓಪನ್ ಮಾಡಿದ್ದೀವಿ ನಾವು. ಓಕೆ, ಚಿಕ್ಕೋಡಿಯಲ್ಲಿ.
ಸೊ ನಮ್ಮ ಸರ್ವಿಸಸ್ ಬಂದುಬಿಟ್ಟು ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್, ಟ್ರಾವೆಲ್ ಆ್ಯಂಡ್ ಟೂರ್ಸ್, ಗೋಲ್ಡ್ ಲೋನ್, ಇನ್ಶೂರೆನ್ಸ್, ಟ್ರಾವೆಲ್ ಫಾರಿನ್ ಕರೆನ್ಸಿ ಕಾರ್ಡ್, ಇಂಥದ್ದು ಸುಮಾರು ಬಾಸ್ಕೆಟ್ಸ್ ಆಫ್ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇದೆ. ಓಕೆ, ಎಲ್ಲದಕ್ಕೂ ನಮ್ಮ ಚಿಕ್ಕೋಡಿ ಜನತೆಗೆ ಅನುಕೂಲವಾಗಲಿ ಅಂತ ಹೇಳಿ ಇವತ್ತಿನ ಶಾಖೆಯನ್ನು ನಮ್ಮ ಶರತ್ ಸರ್ ಸಮ್ಮುಖದಲ್ಲಿ ಇವತ್ತು ನಾವು ಜನರಿಗೆ ಅರ್ಪಣೆ ಮಾಡಿದ್ದೀವಿ. ಓಕೆ, ಸೊ ಇಷ್ಟು ಹೇಳ್ತೇನೆ. ಓಕೆ ಸರ್. ಎಲ್ಲರಿಗೆ ನಮಸ್ಕಾರ. ನಾನು ಶರತ್ ಶೆಟ್ಟಿ, ಝೋನಲ್ ಹೆಡ್ ಕರ್ನಾಟಕ, ಚಿಕ್ಕೋಡಿ ಬ್ರ್ಯಾಂಚ್. ನಮ್ಮದು 3ನೇ 359th ಶಾಖೆ. ಇನ್ನು ಮೇಲೆ ತುಂಬ ಬ್ರ್ಯಾಂಚ್ ನಾರ್ತ್ ಕರ್ನಾಟಕದಲ್ಲಿ ಎಕ್ಸ್ಪಾನ್ಷನ್ ನಡೀತಾ ಇದೆ. ಆಲ್ಮೋಸ್ಟ್ 27 years ನಾವು ಈ ಆರ್ಗನೈಸೇಷನ್ನಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಕೇಟರ್ ಮಾಡ್ತಿದ್ದೀವಿ. ಆ್ಯಂಡ್ ಎಸ್ಪೆಷಲಿ ನಾನು ನಮ್ಮ ಮ್ಯಾನೇಜ್ಮೆಂಟ್ ಅವರಿಗೆ ಧನ್ಯವಾದವನ್ನು ಕೊಟ್ಟು ಅವರ ಆಶೀರ್ವಾದದಲ್ಲಿ ಈ 359ನೇ ಬ್ರ್ಯಾಂಚ್ ಇನಾಗ್ರೇಷನ್ ಮಾಡಿ ಸಕ್ಸಸ್ ಆಗುವುದಿದೆ ಅಂತ I thank everybody at Chikkodi for giving us a warm welcome. Thank you all. ತಮ್ಮ ಹೆಸರು? Sharath Shetty.